ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಕ್ಕಷ್ಟೇ ನಾವು ಬೇಕು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾವಳಿ ಶಂಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದಕ್ಕಷ್ಟೇ ನಾವು ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮಾವಳಿ ಶಂಕರ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮತ ಪಡೆದು ನಮ್ಮ ಸಮುದಾಯಕ್ಕೆ ಸರಿಯಾದ ಪ್ರಾತಿನಿಧ್ಯ ನೀಡ್ತಾ ಇಲ್ಲ. ದಲಿತ ಸಿಎಂ ಆಗಿ ಖರ್ಗೆ, ಪರಮೇಶ್ವರ್, ಜಾರಕಿಹೊಳಿ ಅವರನ್ನ ಮಾಡಬೇಕಿತ್ತು. ಆದರೆ ಪಕ್ಷ ಸಂಘಟನೆ ಮಾಡಿದವರ ಬಿಟ್ಟು ಬಲಾಢ್ಯರಿಗೆ ಅಧಿಕಾರ ನೀಡ್ತಾ ಇದ್ದಾರೆ. ನಮಗೆ ಸರಿಯಾದ ಕೂಲಿ ಸಿಗ್ತಾ ಇಲ್ಲ, ನಮಗೆ ಬೆಲೆಯೂ ಇಲ್ಲ. ಜೂನ್ 3ಕ್ಕೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಅವರ ಜೊತೆ ಪರಮೇಶ್ವರ್, ಮಹದೇವಪ್ಪ ಅವರನ್ನ ಡಿಸಿಎಂ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗಲಿದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾವಳಿ ಶಂಕರ್. ಮಾವಳಿ ಶಂಕರ್ ಅವರನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸಿಎಂ ಬದಲಾವಣೆ ಬೆನ್ನಲ್ಲೇ ಡಿಸಿಎಂ ಹುದ್ದೆಗಳ ರಚನೆ ವಿಚಾರಕ್ಕೆ ಸಾಕಷ್ಟು ಕೂಗುಗಳು ಬರ್ತವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ DSS ಸಂಘಟನೆ ಅಧ್ಯಕ್ಷರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯದಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲಾಗಿದೆ. ಈ ಕಡೆ ಸಚಿವ ಸಂಪುಟದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಾಗ್ತಾ ಇದ್ದಾವೆ. ನಿಮ್ಮ ಬೇಡಿಕೆಗಳೇನು? ಈ ಕಾಂಗ್ರೆಸ್ಸಲ್ಲಿ ಈಗ ಆಗಿರುವಂಥ ಈ ಕ್ಷಿಪ್ರ ಕ್ರಾಂತಿಯನ್ನು ನಾವು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಈಗ ನೂತನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಇಡೀ ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೆ ಅವರ ಕಾಲಾವಧಿಯಲ್ಲಿ ಪಕ್ಷವನ್ನು ಮುನ್ನಡೆಸಿ ಅಧಿಕಾರಕ್ಕೆ ತಂದವರು ಮುಖ್ಯಮಂತ್ರಿಗಳಾಗಿರುವಂಥ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗೆ ನೋಡಿದ್ರೆ ಪಕ್ಷವನ್ನು ಮುನ್ನಡೆಸಿ ಅಧಿಕಾರಕ್ಕೆ ತಂದವರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಈ ಥರ ನಮ್ಮ ಈ ಸಮುದಾಯಗಳವರು ಇದ್ದಾರೆ. ಆದರೆ ದುರಾದೃಷ್ಟ, ಪಕ್ಷವನ್ನು ಮುನ್ನಡೆಸಿ ಅಧಿಕಾರಕ್ಕೆ ತಂದಾಗ SM ಕೃಷ್ಣ ಅವರು ಆದರು, ತದನಂತರ ಅವರ ನಂತರ ವೀರೇಂದ್ರ ಪಾಟೀಲರು, ಈ ರೀತಿ ಅನೇಕರಾಗಿದ್ದಾರೆ. ಆದರೆ ಯಾಕೆ ದಲಿತರ ಅಂದರೆ ಪರಿಶಿಷ್ಟ ಸಮುದಾಯವನ್ನು ಕಾಂಗ್ರೆಸ್ಸು ಈ ರೀತಿ ಕಡೆಗಣಿಸ್ತಾ ಇದೆ ಅನ್ನೋದು ಇದು ನಿಜಕ್ಕೂ ಕೂಡ ತುಂಬ ಬೇಸರ ತರುವಂಥ ವಿಚಾರ. ಹೇಗಾಗಿದೆ ಈ ದೇಶದ, ಈ ರಾಜ್ಯದ ಬಹುಸಂಖ್ಯಾತರು ನಾವು 101 ಜಾತಿಗಳಿದ್ದೀವಿ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಸೇರಿದ್ರೆ ನಾವು ಬಹುಸಂಖ್ಯಾತರು. ಅಧಿಕೃತ ವರದಿಗಳ ಪ್ರಕಾರ, ಅದು ಕಾಂತರಾಜು ವರದಿ ಆಗಿರಲಿ, ಇತ್ತೀಚೆಗೆ ಬಂದಂಥ ಮಧುಸೂದನ್ ನಾಯ್ಕ್ ಅವರ ವರದಿ ಪ್ರಕಾರ ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಪರಿಶಿಷ್ಟ ಸಮುದಾಯಗಳಿದ್ದಾರೆ. ಆದರೆ ಚುನಾವಣೆ ಬಂದಾಗ ನಮ್ಮ ಪರಿಸ್ಥಿತಿ ಏನಾಗಿದೆ, ನಾವು ವೋಟ್ ಹಾಕ್ತೀವಿ. ಇದು ಹೆಂಗಾಗಿದೆ ಅಂದರೆ, ಈ ಮದುವೆಯಲ್ಲಿ ಊಟ ಬಡಿಸಿ ಕೊನೆಗೆ ಈ ಊಟ ಆದಮೇಲೆ ಎಲೆಯನ್ನು ತೊಗೊಂಡೋಗಿ ಕಸಕ್ಕೆ ಇದಕ್ಕೆ ಹಾಕ್ತಾರಲ್ಲ, ಬುಟ್ಟಿಗೆ, ಆ ಥರ ದಲಿತರ ಸ್ಥಿತಿ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಾಗಲೆಲ್ಲವೂ ಕೂಡ ದಲಿತರನ್ನು ಮುಖ್ಯಮಂತ್ರಿ ಮಾಡುವಂಥ ಯಾವ ಲವಲೇಶ ಅಂಶವೂ ಕಾಂಗ್ರೆಸ್ಗೆ ಬರ್ತಾ ಇಲ್ಲ. ಯಾಕೆ ಅನ್ನೋದು, ಆ ಕಾರಣಕ್ಕೆ ನಾವು ಕೇಳ್ತಾ ಇರುವಂಥದ್ದು, ಇವತ್ತು ನಮ್ಮ ಈ ದಲಿತ ಸಮುದಾಯದಲ್ಲಿ ಪರಮೇಶ್ವರ್ ಅವರಿದ್ದಾರೆ, ಮಹದೇವಪ್ಪನವರಿದ್ದಾರೆ, ಹಾಗೆಯೇ KH ಮುನಿಯಪ್ಪ ಅವರಿದ್ದಾರೆ, ಮತ್ತು ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಮತ್ತು ಅಲ್ಪಸಂಖ್ಯಾತರಲ್ಲೂ ಕೂಡ ಅನೇಕರಿದ್ದಾರೆ. ಪರಿಗಣಿಸ್ಬೋದಾಗಿತ್ತಲ್ವಾ? ಆದರೆ ಈಗ ಉಪಮುಖ್ಯಮಂತ್ರಿ ಕೇಳುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಅಂದರೆ ಕಾಂಗ್ರೆಸ್ಸಿನ ಪಂಚಾಂಗದಲ್ಲಿ ಈ ದಲಿತ ಮಕ್ಕಳು ಏನು ಸಂವಿಧಾನದ ಮಕ್ಕಳೇನಿದ್ದಾರೆ, ಬಾಬಾ ಸಾಹೇಬರ ಸಂವಿಧಾನದ ಮಕ್ಕಳು ಎಲ್ಲರೂ ಅಷ್ಟೇ, 140 ಕೋಟಿ ಜನನೂ ಸಂವಿಧಾನದ ಮಕ್ಕಳೇ. ಆದರೆ ಕಾಂಗ್ರೆಸ್ ಹೇಳುತ್ತೆ ನಾವು ದಲಿತ ಪರ ಇದ್ದೀವಿ, ಹಿಂದೂರ ಪರವಾಗಿದ್ದೀವಿ ಅನ್ನೋ ಮಾತುಗಳನ್ನ ಹೇಳುತ್ತೆ. ಆದರೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಅಲ್ಲ, ಅದನ್ನೇ ನಾವು ಹೇಳ್ತಿದ್ದೀವಿ. ಕಾಂಗ್ರೆಸ್ಸು ಬಾಯಲ್ಲಿ ಹೇಳುತ್ತೆ, ಬಟ್ ಕೃತಿಯಲ್ಲಿ ಇಲ್ವಲ್ಲ, ಕಾರ್ಯಾಚರಣೆಯಲ್ಲಿ ಇಲ್ವಲ್ಲ. ಆಯಿತು, ಈಗ ಸನ್ಮಾನ್ಯ ಖರ್ಗೆ ಅವ್ರನ್ನೇ ಪರಿಗಣಿಸ್ಬೋದಾಗಿತ್ತಲ್ವಾ? ಯಾಕೆ ಮಾಡ್ತಾ ಇಲ್ಲ ಕಾಂಗ್ರೆಸ್ಸು? ಆದ್ದರಿಂದ ನಾವು ಹೇಳೋದು, ಈಗ 3ನೇ ತಾರೀಕು ಏನು ಸನ್ಮಾನ್ಯ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ
ನಮ್ಮ ಈ ಸಮುದಾಯದ ಹಿರಿಯರು ಯಾರಿದ್ದಾರೆ, ಪರಮೇಶ್ವರ್ ಆಗಲಿ, ಮಾದೇವಪ್ಪನವರಾಗಲಿ, ಜಾರಕಿಹೊಳಿ ಅವರು, ಕೆ ಎಚ್ ಮುನಿಯಪ್ಪ ಅವರು, ಇವರನ್ನ ಪರಿಗಣಿಸಲೇಬೇಕು. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಇಲ್ಲದೇ ಹೋದರೆ ಬಹುಶಃ ಕಾಂಗ್ರೆಸ್ಸು ತನ್ನ ಗೋರಿಯನ್ನು ತಾನೇ ತೋಡ್ಕೊಳ್ಳುತ್ತೆ ಅನ್ನೋದನ್ನು ನಾನು ನಿಷ್ಠೂರವಾಗಿ ಹೇಳಬೇಕಾಗತ್ತೆ. ಈಗ ಪಕ್ಷಕ್ಕಾಗಿ ದುಡಿದಿದ್ದೀವಿ, ಕೂಲಿ ಕುಡಿಯೋಣ ಅಂತ ಮಾತು ಕೇಳ್ತೀವಿ. ಹಿಂದೆ ದುಡಿದವರು ಯಾಕೆ ಕೂಲಿ ಕೊಡ್ತಿಲ್ಲ? ಅಲ್ಲ, ಈ ಸಮುದಾಯ ಕೂಲಿ ಕೊಡ್ತಾನೆ ಬರ್ತಾ ಇದೆಯಲ್ಲ. ಕಾಂಗ್ರೆಸ್ಸು ಹುಟ್ಟಿದಾಗಲೇ ಈಗ ಅಧಿಕಾರಕ್ಕೆ ಬಂದಾಗಲೆಲ್ಲ ಈ ಸಮುದಾಯ ಕೊಟ್ಟಿರೋ ಕೂಲಿಗೆ ಯಾರು ಬೆಲೆ ಕೊಡ್ತಾ ಇದ್ದಾರೆ? ಈ ಸಮುದಾಯಕ್ಕೂ ಕೂಲಿ ಕೊಡಬೇಕಲ್ಲ. ಹಂಗೆ ಕೇಳೋದಾದರೆ ನೈತಿಕವಾಗಿ ಕೇಳೋ ಹಕ್ಕಿರೋದು ನಮಗೇನೆ. ಅವ್ರಿಗೆ ಎಷ್ಟು ಕೇಳೋಕೆ ಹಕ್ಕಿದೆಯೋ ಆ ರೀತಿ ರಾಜ್ಯದ ದಲಿತ ಸಮುದಾಯಕ್ಕೆ ಕೇಳುವ ನೈತಿಕ ಹಕ್ಕಿದೆ ಮತ್ತು ಕೊಡಲೇಬೇಕು. ಆ ರೀತಿ ನೋಡೋದಾದರೆ ಸರ್, ಈಗ ಜೂನ್ 3ಕ್ಕೆ DCM ಮತ್ತು CM ಅವರು ಅಂದರೆ ಡಿ ಕೆ ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡ್ತಿದ್ದಾರೆ. DCM 4 ರಚನೆ ಆಗುತ್ತೆ ಅನ್ನೋದು ಹೇಳ್ತಿದ್ದಾರೆ. ಮುಂದಿನ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ಆಗಿರುತ್ತೆ. ಅಲ್ಲ, ಈಗ ನಾವು ಹೇಳಿದ್ದೀವಲ್ಲ, ಕಾಂಗ್ರೆಸ್ಸಿನ ಮತದಾರರ ತಳಹದಿ ಅಂತ ಏನಿದೆ, ಕಾಂಗ್ರೆಸ್ಸಿನ ಬುನಾದಿಯೇ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳೇ ಕಾಂಗ್ರೆಸ್ಸಿನ ಭದ್ರ ಬುನಾದಿಗಳು. ಅದರ ಮೇಲೆ ಕಾಂಗ್ರೆಸ್ ನಿಂತಿರೋದು. ಕಾಂಗ್ರೆಸ್ಗೆ ಏನು ಬೇರೆ ಅವರು ಯಾರೂ ಬಂದು ಹಾಕೋದಿಲ್ಲ, ಅದು ನಮಗೆ ಗೊತ್ತಿದೆ. ಕಳೆದ 14ರಲ್ಲೂ ಏನಾಯಿತು, 23ರಲ್ಲೂ ಯಾವ ವೋಟ್ ಶೇರಿಂಗ್ ಎಷ್ಟು ಬಂದಿದೆ ಅನ್ನೋದು ನಿಖರವಾದ ಅಂಕಿಅಂಶ ನಮ್ಮ ಹತ್ರ ಇದೆ. ಅದರಿಂದ ಕಾಂಗ್ರೆಸ್ಸು ಹೈಕಮಾಂಡ್ ಈಗಲಾದರೂ ಎಚ್ಚೆತ್ಕೊಳ್ಬೇಕು. ಬರೀ ಹಣ ಉಳ್ಳವರಿಗೆ, ಬಲಾಢ್ಯರಿಗೆ ಮಣೆ ಹಾಕೋ ಕೆಲಸ ಮಾಡಿದ್ರೆ ಮುಂದಿನ ಚುನಾವಣೆಯ ಪರಿಣಾಮಗಳನ್ನು ಕಾಂಗ್ರೆಸ್ಸು ಎದುರಿಸಬೇಕಾಗತ್ತೆ. ಆ ರೀತಿ ತೀರ್ಮಾನವನ್ನು ದಲಿತ ಸಮುದಾಯ ಮತ್ತು ದಲಿತ ಚಳವಳಿಗಳು ತುಂಬ ಗಂಭೀರವಾಗಿ ತೆಗೆದುಕೊಳ್ತವೆ ಅನ್ನುವಂತಹ ವಿಚಾರವನ್ನು ನಾವು ಹೇಳಬೇಕಾಗತ್ತೆ. ಇದಿಷ್ಟು ಮವಳಿ ಶಂಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್.